ಇಂದು ಎರಡನೇ ಆಷಾಢ ಶುಕ್ರವಾರದ ಹಿನ್ನೆಲೆ ನಾಡ ಅಧಿದೇವತೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳು ಸಾಗ್ತಾ ಇರ್ತಕ್ಕಂತಹದ್ದು. ಜಿಲ್ಲೆ ಮತ್ತು ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಲಕ್ಷಾಂತರ ಮಂದಿ ಭಕ್ತರು ಬೆಳಗ್ಗೆಯಿಂದಲೇ ಕೂಡ ಬೆಟ್ಟಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನವನ್ನು ಪಡಿತಾ ಇರ್ತಕ್ಕಂತಹದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಹಳ ಪ್ರಮುಖವಾಗಿ ಈ ಬಾರಿ ಅಂದರೆ ಎರಡನೇ ಆಷಾಢ ಶುಕ್ರವಾರದಂದು ಮಹಾಲಕ್ಷ್ಮಿ ಅವತಾರದಲ್ಲಿ ತಾಯಿ ಭಕ್ತರಿಗೆ ದರ್ಶನವನ್ನು ನೀಡ್ತಾ ಇರ್ತಕ್ಕಂತಹದ್ದು. ಗುಲಾಬಿ ಬಣ್ಣದ ಸೀರೆಯಲ್ಲಿ ತಾಯಿ ವಿರಾಜಮಾನಳಾಗಿ ಕಂಗೊಳಿಸ್ತಾ ಇದ್ದಾಳೆ. ವಿವಿಧ ಬಂಗಾರದ ಆಭರಣಗಳನ್ನು ಕೂಡ ತಾಯಿಗೆ ವಿಶೇಷವಾಗಿ ಹಾಕಲಾಗಿರ್ತಕ್ಕಂತಹದ್ದು. ಕಳೆದ ಬಾರಿ ನಾಗಲಕ್ಷ್ಮಿ ಅವತಾರದಲ್ಲಿ ಭಕ್ತರಿಗೆ ಚಾಮುಂಡೇಶ್ವರಿ ತಾಯಿ ದರ್ಶನವನ್ನು ನೀಡಿದ್ಲು. ಈ ಬಾರಿ ಮಹಾಲಕ್ಷ್ಮಿ ಅವತಾರದಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡ್ತಾ ಇರ್ತಕ್ಕಂಥದ್ದು. ಮಹಾಲಕ್ಷ್ಮಿ ಅಲಂಕಾರವನ್ನು ಕೂಡ ಚಾಮುಂಡಿ ಬೆಟ್ಟದ ಅರ್ಚಕರುಗಳು ಮಾಡಿರ್ತಕ್ಕಂತಹದ್ದು. ಬಹಳ ಪ್ರಮುಖವಾಗಿ ಬೆಳಗ್ಗೆ 5 ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ವಿವಿಧ ಪೂಜಾ ಕೈಂಕರ್ಯಗಳು ಮತ್ತು ಅಭಿಷೇಕಗಳನ್ನು ಚಾಮುಂಡಿ ಬೆಟ್ಟದ ಅರ್ಚಕರು ತಾಯಿಗೆ ನೆರವೇರಿಸಿ ಆ ನಂತರದಲ್ಲಿ ಇಲ್ಲಿ ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಬೆಳಗ್ಗೆ 5:30ರಿಂದ ಚಾಮುಂಡಿ ಬೆಟ್ಟದ ಮೆಟ್ಟಿಲುಗಳ ಮೂಲಕ ಭಕ್ತರಿಗೆ ಬೆಟ್ಟಕ್ಕೆ ಪ್ರವೇಶವನ್ನು ನೀಡಿದರೆ 6:15 ನಂತರದಲ್ಲಿ ಉಚಿತ ಬಸ್ಗಳ ಮೂಲಕ ಹೆಲಿಪ್ಯಾಡ್ ಮೈದಾನದಿಂದಲೂ ಕೂಡ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಹೂವಿನ ಮಂಟಪದಲ್ಲಿ ತಾಯಿ ದರ್ಶನವನ್ನು ಇಟ್ಟಿರ್ತಕ್ಕಂಥದ್ದು. ವಿವಿಧ ಬಗೆಯ ಹೂಗಳನ್ನು ಕೂಡ ಅಲಂಕಾರಕ್ಕೆ ಬಳಸಿರ್ತಕ್ಕಂಥದ್ದು. ಸುಗಂಧರಾಜ, ವಿವಿಧ ಬಗೆಯ ಗುಲಾಬಿ ಹೂಗಳು, ಹಾಗೆ ಸಾಮಂತಿಗೆ ಮುಂತಾದ ಹೂಗಳಿಂದ ತಾಯಿಗೆ ಮಂಟಪಕ್ಕೂ ಕೂಡ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಭಾಳ ವಿಶೇಷವಾಗಿ ಅಂತ ಹೇಳಿದ್ರೆ ತಾಯಿಗೆ ಭಾಳ ಮೈಸೂರು ಮಲ್ಲಿಗೆ ಅನ್ನುವಂಥದ್ದು ಪಂಚಪ್ರಾಣ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ವಿವಿಧ ಮೈಸೂರು ಮಲ್ಲಿಗೆಯ ಜೊತೆಗೆ ವಿವಿಧ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಹಣ್ಣುಗಳನ್ನು ಕೂಡ ಅಲಂಕಾರಕ್ಕೆ ಬಳಸ್ಕೊಂಡಿರ್ತಕ್ಕಂಥದ್ದು. ಡ್ರ್ಯಾಗನ್ ಫ್ರೂಟ್ ನೀವೇನು ನಿಂತೀರಿ ಅದನ್ನು ಕೂಡ ಮಂಟಪದ ಅಲಂಕಾರಕ್ಕೆ ಬಳಸ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಸಾಗರೋಪಾದಿಯಲ್ಲಿ ಭಕ್ತರು ಕೂಡ ಬಂದು ಇಲ್ಲಿ ದರ್ಶನವನ್ನು ಮಾಡ್ತಾ ಇರ್ತಕ್ಕಂತಹದ್ದು ನೀವು ಗಮನಿಸ್ತಾ ಇರ್ಬೋದು. ಬೆಳಗ್ಗೆ ಯಾವಾಗ ದರ್ಶನಕ್ಕೆ ಅವಕಾಶವನ್ನು ನೀಡಿದ್ರು, ಯಾವಾಗ ಗೇಟ್ಗಳನ್ನು ಓಪನ್ ಮಾಡಿದ್ರು, ಅಲ್ಲಿಂದಲೂ ಕೂಡ ನಿರಂತರವಾಗಿ ಸರತಿ ಸಾಲಿನಲ್ಲಿ ನಿಂತು ಬರ್ತಾ ಇರ್ತಕ್ಕಂಥದ್ದು. ಸುಮಾರು 50 ಬಸ್ಸುಗಳನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಬೆಟ್ಟಕ್ಕೆ ಬರುವಂತಹ ಎಲ್ಲ ಖಾಸಗಿ ವಾಹನಗಳಿಗೆ ನಿರ್ಬಂಧವನ್ನು ಮಾಡಿರ್ತಕ್ಕಂಥದ್ದು. ಶುಕ್ರವಾರ, ಶನಿವಾರ ಮತ್ತು ಭಾನುವಾರ 3 ದಿನಗಳು ಕೂಡ ಬೆಟ್ಟಕ್ಕೆ ಬರುವಂತಹ ಎಲ್ಲ ಖಾಸಗಿ ವಾಹನಗಳಲ್ಲಿ ನಿರ್ಬಂಧ ಮಾಡಿರ್ತಕ್ಕಂಥದ್ದು. ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 9:30ರವರೆಗೆ VIP ಗಳಿಗೂ ಕೂಡ ದರ್ಶನದ ವ್ಯವಸ್ಥೆಗೆ ಸಮಯವನ್ನು ನಿಗದಿ ಮಾಡಿರ್ತಕ್ಕಂಥದ್ದು. 2,000 ರೂಪಾಯಿ ಮತ್ತು ಧರ್ಮ ದರ್ಶನದ ವ್ಯವಸ್ಥೆ ಇದ್ದು ಎಲ್ಲರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದೇ ಇರುವಂಥ ನಿಟ್ಟಿನಲ್ಲಿ ದರ್ಶನವನ್ನು ಮಾಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಹಾಗೂ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಈ ಬಾರಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ಅಶ್ವರ್ಗ ನ್ಯೂಸ್, ಮೈಸೂರು.